215ನೇ ಫಲಪುಷ್ಪ ಪ್ರದರ್ಶನಕ್ಕೆ ಈ ಬಾರಿ ವಚನಕಾರರ ಥೀಮ್ನೊಂದಿಗೆ ಹೂಗಳಿಂದ ಅಲಂಕಾರಗೊಂಡಿದೆ. ಇನ್ನು ಬಸವಣ್ಣನವರು ಸ್ಥಾಪಿಸಿರುವ ಅನುಭವ ಮಂಟಪ ಜನರ ಮನ ಸೆಳೀತಾ ಇದೆ ಅಂತಲೇ ಹೇಳ್ಬೋದು. ಇವತ್ತು ಫಲಪುಷ್ಪ ಪ್ರದರ್ಶನ ಕೊನೆ ದಿನ ಹಾಗೂ ವೀಕೆಂಡ್ ಆಗಿರೋದ್ರಿಂದ ಫಲಪುಷ್ಪ ಪ್ರದರ್ಶನಕ್ಕೆ ಜನಸಾಗರನೇ ಬಂದಿದೆ. ಇನ್ನು ಎಲ್ಲರೂ ಫಲಪುಷ್ಪ ಪ್ರದರ್ಶನದಲ್ಲಿ ಫೋಟೋಸ್ ಹಾಗೂ ಸೆಲ್ಫಿ ಹಿಡಿದುಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಬಂದು ಫಲಪುಷ್ಪ ಪ್ರದರ್ಶನವೊಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಒಂದಿಬ್ಬರನ್ನ ಮಾತಾಡ್ಸೋ ಪ್ರಯತ್ನ ಕೂಡ ಮಾಡೋಣ, ಯಾವ ರೀತಿ ಫ್ಲವರ್ ಶೋನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಮೇಡಮ್ ಹೇಳಿ, ಫ್ಲವರ್ ಶೋಗೆ ಬಂದಿರಾ, ಇವತ್ತು ಲಾಸ್ಟ್ ಡೇ, ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಗಣರಾಜ್ಯೋತ್ಸವದ ಪ್ರಯುಕ್ತ ಈ ಲಾಲ್ಬಾಗ್ ಉದ್ಯಾನವನದಲ್ಲಿ ಮಾಡಿರುವಂತಹ ಬಸವಣ್ಣನವರ ಕುರಿತು ಅವರ ಅನುಭವ ಮಂಟಪವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಧ ವಿಧವಾದಂತಹ ಪುಷ್ಪಗಳು ಕೂಡ ನೋಡೋದಕ್ಕೆ ಕಣ್ಮನ ಸೆಳೀತಾ ಇದೆ ಅಂತ ಹೇಳ್ಬೋದು. ಜನರು ಕೂಡ ಸಾಲಾಗಿ ಬಂದಿದ್ದಾರೆ, ಅದು ಕೂಡ ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಬಸವಣ್ಣನವರ ವಚನಗಳಿರ್ಬೋದು, ಅಕ್ಕ ಮಹಾದೇವಿಯರ ವಚನಗಳಿರ್ಬೋದು, ಅವರ ಅನುಭವ ಮಂಟಪಗಳಿರ್ಬೋದು, ವಚನಗಾರ್ತಿಯರಿರ್ಬೋದು, ವಚನಕಾರರಿರ್ಬೋದು, ಅವ್ರ ಬಗ್ಗೆನೂ ಕೂಡ ತುಂಬ ಸೊಗಸಾಗಿ ತುಂಬ ಚೆನ್ನಾಗಿ ಇಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ. ಮೇಡಮ್ ಸರ್ ಹೇಳಿ, ಯಾರ್ಯಾರ ಜೊತೆ ಬಂದಿರಾ, ಹೇಗೆ ಅನಿಸ್ತಾ ಇದೆ? ಸೊ ನಾವು ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಇವ್ರು ನನ್ನ ಸಿಸ್ಟರು ಮತ್ತು ನನ್ನ ಬ್ರದರ್ ಇಲ್ಲ, ನನ್ನ ಮದರು ಮತ್ತು ವೈಫು. ಸೊ ಕಂಪ್ಲೀಟ್ ಫ್ಯಾಮಿಲಿ ಬಂದಿದ್ದೀವಿ. ಸೊ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇಟ್ ವಾಸ್ ಗುಡ್ ಅರೇಂಜ್ಮೆಂಟ್ ಆ್ಯಂಡ್ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲ. ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೋದು? ಹೌದು, ತುಂಬ ಎಂಜಾಯ್ ಮಾಡಿದ್ವಿ. ಮೇಡಮ್ ಹೇಳಿ, ಹೇಗೆ ಅನಿಸ್ತಾ ಇದೆ ಫ್ಲವರ್ ಶೋಗೆ ಬಂದಿರೋದು? ನಮಗೆ ತುಂಬ ನೋಡಿ ತುಂಬ ಸಂತೋಷ ಆಯಿತು. ನಾವು ಶಿವಮೊಗ್ಗದಿಂದ ಬಂದಿರೋದು. ಖುಷಿ ಆಗ್ತಿದೆಯಾ? ತುಂಬ ಖುಷಿ ಆಗ್ತಾ ಇದೆ ನೋಡಿ, ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ, ಇವತ್ತು ಕೊನೆ ದಿನ ಹಾಗೂ ವೀಕೆಂಡ್ ಆಗಿರೋದ್ರಿಂದ ನಮ್ಮ ಫ್ಯಾಮಿಲಿ ಜೊತೆ ಬಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀವಿ ಅಂತ ಜನ ಅಂತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ನವ್ಯಶ್ರೀ ಶಂಕರ್, BTV ನ್ಯೂಸ್, ಬೆಂಗಳೂರು.